ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಏನಪ್ಪ ಅಂಥೇಳಿ ಅಂದ್ರೆ ಕಬ್ಬ ಮಳೆ ಆಲಾರ ಸಲಿಮಿ ಕಬ್ಬ ಬೆಳವಣಿಗೆ ಕಮ್ಮಿ ಆಗ್ಯಾವ್ರಿ. ಕಬ್ಬ ಬೆಳಿಲಕತ್ತಿಲ್ಲ. ಅದಕ್ಕೆ ಏನು ಮಾಡ್ಬೇಕಪ್ಪ ಅಂಥೇಳಿ ಅಂದ್ರೆ ನಾವು ಈಗ ಕಬ್ಬಿಗೆ ಅವು ಬೇರ ಬಿಡ್ತಾ ಇಲ್ಲ, ಹೊಸ ಬೇರು. ಅದಕ್ಕೆ ಏನು ಬಿಡಬೇಕಪ್ಪ ಅಂಥೇಳಿ ಅಂದ್ರೆ ನಾನು ತೋರಿಸ್ತೀನಿ ಬನ್ನಿ ನಿಮಗೆ. ನಾನು ಮೊನ್ನೆ ನಮ್ಮ ಕಬ್ಬಿಗೆ ಬಿಟ್ಟಿದ್ದೀನಿ. ಅದರ ರಿಸಲ್ಟ್ ನಾನು ನಿಮಗೆ ಹೇಳ್ತೀನಿ. ಅದು ಪಕ್ಕಾ ರಿಸಲ್ಟ್ ಬಂದಿದೆ. ಅದ್ರ ಸಲಮಿ ನಾನು ಈ ಕಬ್ಬಿಗೆ ಇದನ್ನ ಬಿಟ್ಟಿದ್ದೀನಿ. ಪ್ರತೀಕ್ ನೈಟ್ರೋ ಹುಮಿಸ್ ಅಂತ ಇದನ್ನು ಬಿಟ್ಟಿದ್ದೀನಿ. ಇದು ಏನು ಮಾಡ್ತಪ್ಪ ಅಂತ ಹೇಳಿ ಅಂದರೆ ಕೆಲಸ ಏನು ಬೇರೆ ಇದೆಯಲ್ಲ, ಹೊಸ ಬೇರು ಬಿಡುತ್ತೆ ಮತ್ತು ಬೇರು ಉದ್ದ ಮಾಡುತ್ತೆ ಮತ್ತು ಮರಿಗಳ ಸಂಖ್ಯೆ ಕೂಡ ಹೆಚ್ಚು ಮಾಡುತ್ತೆ. ಮತ್ತು ಅದನ್ನು ಬಿಟ್ಟ ಡ್ರಿಪ್ನಲ್ಲಿ ನೀವು ಕೊಡ್ಬೋದು, ಇಲ್ಲಾಂದರೆ ನೀವು ಡ್ರಿಂಚಿಂಗ್ ಕೂಡ ಮಾಡ್ಬೋದು. ನಾನು ಡ್ರಿಪ್ನಲ್ಲಿ ಬಿಟ್ಟಿದ್ದೀನಿ. ನಮ್ಮ ಹೊಲದಲ್ಲಿ ಡ್ರಿಪ್ ಐತಿ. ಮತ್ತು ಅದು ಬಿಟ್ಟು ಆದಮೇಲೆ ಒಂದು ವಾರ ಬಿಟ್ಟು ನೀವು ಏನು ಮಾಡ್ಬೇಕಂತ ಹೇಳಿ ಅಂದರೆ ನೀವು ಯೂರಿಯಾ ಗೊಬ್ಬರ ಒಂದು ಚೀಲು, ಎಕರೆಗೆ ಒಂದು ಚೀಲ ಯೂರಿಯಾ ಗೊಬ್ಬರ ಮತ್ತು ಇದು ಐಸೋಲ್ ಪ್ಯಾಕೆಟ್ ಬಿಡಬೇಕು. 19 NPK ಇದು ಐಸೋಲ್ ಪ್ಯಾಕೆಟ್ ಬಿಡಬೇಕು. ಇದು ಎಷ್ಟು ಯೂರಿಯಾ ಗೊಬ್ಬರ ಒಂದು ಚೀಲ ಬಿಡಬೇಕು. ಅದ್ರ ಜೊತೆ ಇದು ಒಂದು ಎಕರೆಗೆ 2 ರಿಂದ 3 kg ಬಿಡಬೇಕು. ಇದು ಏನು ಮಾಡ್ತಪ್ಪ ಅಂತ ಹೇಳಿ ಅಂದರೆ ಈ ಕಬ್ಬು ಕರಿದಾಗಿ ಮತ್ತು ಎತ್ತರಾಗೂ ಗಣಿಕಿದ್ದು ಉದ್ದ ದಪ್ಪು ಮಾಡುತ್ತೆ. ಮತ್ತು ಇದೇನು ಮಾಡುತ್ತಪ್ಪ ಅಂದರೆ ಬಾಟ್ಲಿ ಇದು ಮರಿಗಳ ಸಂಖ್ಯೆ ಹೆಚ್ಚು ಮಾಡುತ್ತೆ ಮತ್ತು ಹೊಸ ಬೇರು ಬಿಡುತ್ತೆ ಮತ್ತು ಉದ್ದ ಬೇರು ಬರುತ್ತೆ ಮತ್ತು ಕಬ್ಬು ಕೂಡ ಹಸಿರು ಎತ್ತರಾಗಿ ಬೆಳೆಯುತ್ತೆ. ನೋಡಿ, ನಮ್ಮ ಈ ಕಬ್ಬಿಗೆ ಬಿಟ್ಟಿದ್ದೀನಿ ನಾನು. ಈಗ ಈ ಥರ ರಿಸಲ್ಟ್ ಬಂದಿದೆ. ಇದು ಎತ್ತರಾಗಿದೆ, ನೋಡ್ಬೋದು ನೀವು ಕಬ್ಬು ಎಷ್ಟೊಂದು ಎತ್ತರಾಗಿದೆ ಅಂತ. ಮತ್ತು ಅದೇ ತೆಳಗಿನ ಪ್ಲಾಟ್ದಲ್ಲಿ ನೋಡ್ಬೇಕಂದ್ರೆ ಅದು ಕಬ್ಬು ಕೂಡ ಇನ್ನು ನಾನು ಅದಕ್ಕೆ ಬಿಟ್ಟಿಲ್ಲ. ಈ ಕಬ್ಬಿನ ರಿಸಲ್ಟ್ ಬಂದಿದೆ, ಅದಕ್ಕೆ ನಾನು ಇನ್ನು ಆಮೇಲೆ ಬಿಡ್ತೀನಿ ಇದಕ್ಕೆ. ಇದು ನೋಡಿ, ಕಬ್ಬು ಇನ್ನು ಎತ್ತರಾಗಿಲ್ಲ, ಕೆಳಗಡೆ ಹೇಗಾಗಿದೆ ಅಂತ. ಇದು ಕಬ್ಬು ಸರಿಯಾಗಿ ಬೇಸಿಗೆಯಲ್ಲಿ ನೀರು ಹಾದಿಲ್ಲ, ಅದ್ರ ಸಲುವಾಗಿ ಇದು ಕಬ್ಬು ಇನ್ನು ಹೀಗೆ ಇದೆ. ಇದಕ್ಕೆ ನಾವು ಅದು ಏನು ಬಾಟ್ಲಿ ಔಷಧ ಬಿಟ್ಟಿದ್ದೀವಲ್ಲ, ಅದನ್ನು ಬಿಟ್ಟು ಸ್ವಲ್ಪ ದಿನದ ಇದು 25 ದಿವಸ ಆಗಿದೆ. ಇದಕ್ಕೆ 25 ದಿವಸ ಆದಮೇಲೆ ನೋಡಿ ಈ ಕಬ್ಬು ಹೇಗೆ ಇದೆ ಅಂತ ತೋರಿಸ್ತೀನಿ ನಿಮಗೆ. ನೋಡ್ತಾ ಹೋಗಿ ಇಲ್ಲಿ ಯಾವ ಥರ ಮರಿಗಳು ಬಂದಿದೆ ಅಂತ. ಕಬ್ಬು ನೋಡ್ಬೋದು ನೀವು ಹೇಗಿದೆ ಅಂತ. ಕಬ್ಬು ನೋಡಿ, ಎಲ್ಲ ಕಬ್ಬು ನೋಡಿ ಹೇಗಿದೆ ಅಂತ. ನೋಡಿ, ಕಬ್ಬು ಚೆನ್ನಾಗಿ ಬಂದಿದೆ ಮತ್ತು ಬೆಳವಣಿಗೆಯೂ ತುಂಬ ಚೆನ್ನಾಗಿದೆ. ಮತ್ತು ಇದನ್ನು ನೋಡಿ ನಾನು ಇದಕ್ಕೆ ರಿಸಲ್ಟ್ ಬಂದಿದೆ, ನನಗೆ ಪಕ್ಕಾ 100% ರಿಸಲ್ಟ್ ಬಂದಿದೆ. ಅದಕ್ಕೆ ಮತ್ತೆ ಇದಕ್ಕೂ ಕೂಡ ಮಾಡ್ಬೇಕಂತಿದ್ದೀನಿ. ಇದಕ್ಕೂ ಕೂಡ ಸೇಮ್ ಹಾಗೆ ಎಕರೆಗೆ 1 ರಿಂದ 2 ಲೀಟ್ರ್ ಬಿಡಬೇಕು ಅದು ಹುಮಿಕ್ ಆ್ಯಸಿಡು. ಅದಾದಮೇಲೆ ಅದಕ್ಕೆ 15 ದಿನ ಬಿಟ್ಕೇರಿಂದ ಇಲ್ಲ 1 ವಾರ ಬಿಡಿ. 1 ವಾರ ಬಿಟ್ಕೇರಿಂದು ಯೂರಿಯಾ ಮತ್ತು 19 SOP ಇದೆಯಲ್ಲ, ಅದನ್ನು ನೀವು ಬಿಡಬೇಕು. ಎಷ್ಟಂದರೆ 1 ಎಕರೆಗೂ 2 kg ಬಿಡಿ. 2 ರಿಂದ 3 kg ಅಷ್ಟೊಂದು ಬಿಟ್ಟರೆ ನೀವು ಮರಿಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಮತ್ತು ಬೇರು ಬಿಡುತ್ತೆ. ಈಗ ನೋಡಿ, ನಾವು ಬಿಟ್ಟಾದಮೇಲೆ ಈಗ ಮರಿಗಳು ಹೇಗೆ ಬಂದಿದೆ ನೋಡಿ. ಇಲ್ಲಿ ನೋಡಿ, ಇದು ಒಂದು ಹೊಸದೇ ಮರಿ ಬಂದಿದೆ. ಇದು ಕೂಡ ಮತ್ತು ಇದು ಪೈಲಿಗೆ ಏನು ಇದ್ದಿತ್ತಿಲ್ಲ, ಬರೀ ಅಷ್ಟೇ ಇದ್ದಿದ್ದು. ಈಗ ಅದನ್ನು ಬಿಟ್ಟ 15 ದಿವಸ 25 ದಿವಸ ಮೇಲೆ ಆಗಿದೆ. ಈಗ ನೋಡಿ ಯಾವ ಥರ ಮರಿಗಳು ಬಂದಿದೆ. ಈಗ ಸ್ವಲ್ಪ ಕಸ ಇದೆ, ಕಸ ತಗೋಬೇಕು ನಾವು. ನೋಡಿ ಈಗ ಯಾವ ಥರ ಬಂದಿದೆ. ಇದು ನಮಗೆ ಪಕ್ಕಾ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಅದಕ್ಕೆ ಹೇಳ್ತೀನಿ, ನೀವು ಕೂಡ ಇದನ್ನು ಟ್ರೈ ಮಾಡಿ.